ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಐಪಿಎಸ್ ಅಧಿಕಾರಿ ಮಗಳೇ ಲಾಕ್. ಮಗಳು ಮಾಡಿದ ತಪ್ಪಿಗೆ ತಂದೆಗೆ ಸಂಕಷ್ಟ. ನಟಿಯಾಗಿದ್ದ ಆಕೆಗೆ ಇಂತಹ ಕೆಲಸ ಮಾಡಿದ್ದಾದ್ರೂ ಯಾಕೆ? ನಟ್ಟು ಬೋಲ್ಟು ಟೈಟ್ ಹೇಳಿಕೆ ಮತ್ತೆ ಡಿಕೆ ಸಮರ್ಥನೆ. ಆಹ್ವಾನ ಕೊಟ್ಟಿಲ್ಲ ಅಂದ್ರೂ ಲೀಸ್ಟ್ ಇದೆ ಅಂತ ಹೇಳಿದ್ಯಾರು? ಟೊಮ್ಯಾಟೊ ಸಾಸು ತಿನ್ನಂಗಿಲ್ಲ, ಹೋಳಿಗೆ ಟಚ್ ಮಾಡೋಂಗಿಲ್ಲ. ಬೆಲ್ಲದ ಸಹವಾಸ ಬೇಡಪ್ಪ ಬೇಡ ಎನ್ನುವಂತಾಗಿದೆ. ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಅಕ್ರಮ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯ ಪುತ್ರಿ ಹಾಗೂ ನಟಿಯೂ ಆಗಿರುವ ರನ್ಯಾ ರಾವ್ ಅರೆಸ್ಟ್ ಆಗಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡ್ತಾ ಇದ್ದ ಆರೋಪದಡಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರನ್ಯಾ ರಾವ್ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಗ್ತಾ ಇದೆ. ರನ್ಯಾ ದುಬೈನಿಂದ ಬೆಂಗಳೂರಿಗೆ ನಿನ್ನೆ ರಾತ್ರಿ ಮರಳಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತೆ ಏರ್ಪೋರ್ಟ್ ಕಸ್ಟಮ್ಸ್ನ ಡಿಆರ್ಐ ಅಧಿಕಾರಿಗಳು ರನ್ಯಾ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರು. ವಿದೇಶದಿಂದ ಹೆಚ್ಚುವರಿ ಗೋಲ್ಡ್ ತಂದ ಆರೋಪದಡಿ ಅರೆಸ್ಟ್ ಮಾಡಲಾಗಿದೆ. ಇನ್ನು ಡ್ರಗ್ಸ್ ಪೆಡ್ಲಿಂಗ್ನಲ್ಲಿ ತೊಡಗಿದ್ದ ಇಬ್ಬರು ವಿದೇಶಿ ಪ್ರಜೆಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೆಆರ್ಪುರ ಬಳಿಯ ಪ್ರತಿಷ್ಠಿತ ಕಾಲೇಜುಗಳ ಬಳಿ ಡ್ರಗ್ ಮಾರಾಟ ಮಾಡ್ತಾ ಇದ್ರು. ಬಂಧಿತರಿಂದ 108 MDMA, 2 ಮೊಬೈಲ್ಗಳು, ಬೈಕ್ ಸೇರಿ 17 ಲಕ್ಷ ಬೆಲೆಯ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಟೂರಿಸ್ಟ್ ವೀಸಾದಲ್ಲಿ ಕಳೆದ 5 ವರ್ಷಗಳ ಹಿಂದೆ ಆರೋಪಿಗಳು ಬೆಂಗಳೂರಿಗೆ ಬಂದು ದೆಹಲಿಯಿಂದ ಕಡಿಮೆ ಬೆಲೆಗೆ ಡ್ರಗ್ಸ್ ಅನ್ನು ಖರೀದಿಸಿ ಬೆಂಗಳೂರಿನಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಎಂಬ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಯಾಂಡಲ್ವುಡ್ ಕಲಾವಿದರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಚಂದನವನದ ಮೇಲೆ ನನಗೆ ಸಿಟ್ಟಿದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅಂತ ಹೇಳಿದರು. ಈ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೇ ವಿಚಾರವಾಗಿ ಇವತ್ತು ಡಿಸಿಎಂ ಡಿಕೆಶಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು. ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೇನೆ, ಅವರು ಎಷ್ಟೆಷ್ಟು ಸಹಾಯ ಮಾಡಿಸ್ಕೊಂಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ. ಇದು ನೆಲ ಜಲ ಭಾಷೆಯ ವಿಚಾರ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮಗೆ ಮಾಡಿದ್ದೀವ ಅಂತ ಕಿಡಿಕಾರದರು. ಸಿನಿಮಾ ಇಲ್ಲದೆ ಬದುಕೋ ಶಕ್ತಿ ನಮಗಿದೆ. ಕಲಾವಿದರು ಪ್ರಚಾರ ಮಾಡ್ಕೊಳ್ಬೇಕು ಅಂದರೆ ಸರ್ಕಾರ ಮತ್ತು ಜನ ಬೇಕು ಅಲ್ವಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಅಧಿವೇಶನದಲ್ಲೂ ನಟ್ಟು ಬೋಲ್ಟು ವಿಚಾರ ಸದ್ದು ಮಾಡಿದೆ. ಸದನದ ವಿಡಿಯೋ ಕವರೇಜ್ ಬಗ್ಗೆ ಮಾತನಾಡ್ತಾ ಇದ್ದಾಗ ಶಾಸಕ ಸುನಿಲ್ ಕುಮಾರ್ ಮಧ್ಯಪ್ರವೇಶಿಸಿ ಇಲ್ಲಿ ಯಾವ ನಟ್ಟು ಬೋಲ್ಟು ಸರಿಯಿಲ್ಲ ಅಂತ ಸರ್ಕಾರದ ಕಾಲೆಳೆದಿದ್ದಾರೆ. ಟೀಕೆ ಮಾಡಲಿ ಅಂತಲೇ ಹೇಳ್ತಾ ಇರೋದು ನಾನು. ಯಾಕೆಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಮ್ಗೆ ಮಾಡಿದ್ದೀವ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡೋಕ್ಕಾಗ್ತದಾ? ಸಾಕಷ್ಟು ವಿವಾದದ ಬಳಿಕ ನಿನ್ನೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಧು ಕೊಕಿಲಾ ರಿಯಾಕ್ಟ್ ಮಾಡಿದರು. ಆಹ್ವಾನ ಪತ್ರಿಕೆ ತಲುಪಿಲ್ಲ, ಸರಿಯಾದ ಕ್ರಮದಲ್ಲಿ ಆಹ್ವಾನ ಹೋಗಿಲ್ಲ ಎನ್ನುತ್ತಿದ್ದವರಿಗೆ ತಿರುಗೇಟನ್ನು ಕೊಟ್ಟರು. ಅಷ್ಟೇ ಅಲ್ಲದೆ ಯಾರ್ಯಾರಿಗೆ ಆಹ್ವಾನ ಪತ್ರ ಕಳುಹಿಸಿದ್ದೀವಿ ಅನ್ನೋದರ ಡೀಟೇಲ್ಸ್ ನನ್ನ ಬಳಿ ಇದೆ, ಇನ್ವಿಟೇಷನ್ ಸ್ವೀಕರಿಸಿರೋರು ಸಹಿ ಹಾಕಿರೋ ಡೀಟೇಲ್ಸ್ ಕೂಡ ನನ್ನ ಬಳಿ ಇದೆ ಅಂತ ಸಾಧು ಕೊಕಿಲಾ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ನೀಡಿದರು. ಇತ್ತ ಸಾಧು ಕೊಕಿಲಾ ಅವರು ಕೊಟ್ಟಿರುವ ಲಿಸ್ಟ್ನಲ್ಲಿ ಸ್ಯಾಂಡಲ್ವುಡ್ ಚಕ್ರವರ್ತಿ ಕಿಚ್ಚ ಸುದೀಪ್ಗೆ ಆಹ್ವಾನ ಪತ್ರಿಕೆ ನೀಡಿದ್ದೇನೆ ಅಂತ ಹೇಳಿದರು. ಆದರೆ ಇದೇ ವಿಚಾರವಾಗಿ ಸುದೀಪ್ ಮ್ಯಾನೇಜರ್ ಚಂದ್ರಚೂಡ್ ಮಾತನಾಡಿ, ಆಮಂತ್ರಣ ಕೊಡದೆ ಸುದೀಪ್ ಅವರು ಹೇಗೆ ಬರೋದಕ್ಕೆ ಸಾಧ್ಯ? ಸಾಧು ಕೊಕಿಲಾ ಅವರು ಮಾಡಿರುವ ಚಿತ್ರೋತ್ಸವದ ಅಪಭ್ರಂಶ ಇದು ಅಂತ ಕಿಡಿಕಾರದರು. ಇದೇ ವೇಳೆ ಶಾಸಕ ರವಿ ಗಣಿಗ ಅವರಿಗೆ ಸುದೀಪ್ ಹೆಸರನ್ನ ಸರಿಯಾಗಿ ಹೇಳುವ ಧೈರ್ಯವೂ ಇಲ್ಲ, ಸುಮ್ಮನೆ ಆರೋಪ ಮಾಡೋದಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಕೂಡ ಶಾಸಕ ಗಣಿಗ ರವಿ ಸ್ಯಾಂಡಲ್ವುಡ್ ನಟರ ವಿರುದ್ಧ ಕಿಡಿಕಾರದರು. ನಟ ನಟಿಯರ ಮನೆಯ ನೀರಿನ ಪೈಪ್ ಕಟ್ ಮಾಡಬೇಕಾ ಅಂತ ಗುಡುಗಿದ್ರು. ಕೆಲವರಿಗೆ ಹೋಗಿಲ್ಲದೆ ಇರಬಹುದು, ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು, ಕೆಲವರಿಗೆ ಪೋಸ್ಟ್ ಹೋಗಿನೂ ವಾಪಸ್ ಬಂದಿರಬಹುದು, ಕೆಲವರಿಗೆ ಎಲ್ರಿಗೂ ತಲುಪಿಸಿದೀವಿ. ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಬಂದಿಲ್ಲ ಅಂದಾಗ ಅದನ್ನ ದೊಡ್ಡದು ಮಾಡಿದ ವಿಷಯ. ನಮಗೆ ಒಂದು ಇನ್ವಿಟೇಷನ್ ಇಲ್ಲ. ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ, ಯಶ್ ಅವ್ರಿಗೆ ಬಿಡಿ, ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನು ಕರೆದುಕೊಳ್ಳಕ್ ಆಗ್ತಾ ಇಲ್ಲ, ಎಲ್ಲರನ್ನು ತಪ್ಪಿಕೊಳ್ಳಕ್ ಆಗ್ತಾ ಇಲ್ಲ. ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ್ ಬೈತೀರಾ? ಸಾಧು ಕೋಕಿಲ ಅವ್ರಿಗೆ ರಾಜಕಾರಣಿನ, ಸಿನಿಮಾದವರ? ನಾನು ಹೇಳೋದು, ಮೇಕಾದಾಟು ಕಾಂಗ್ರೆಸ್ ಪಕ್ಷದ ಕಚೇರಿಗೆಲ್ಲ ನೀರು ತಗೊಂಡ್ಬರ್ತಾ ಇರೋದು. ಕನ್ನಡಿಗರಿಗೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಇವ್ರು ನೀರು ಕುಡಿಯಲ್ವಾ? ಬೆಂಗಳೂರಲ್ಲಿ ನೀರು ಕುಡಿಯಲ್ವೇನ್ರಿ? ಇವ್ರ ಮನೆ ಇರೋದಿಲ್ರಿ, ಚಿತ್ರನಟರ ಮನೆ, ಅವ್ರ ಮನೆಗಳು ಪೈಪ್ ಕಟ್ ಮಾಡೋದೇನ್ರಿ ಹಂಗಾರೆ? ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಲಬೆರಕೆ ಫುಡ್ಗಳ ಮೇಲೆ ಆರೋಗ್ಯ ಇಲಾಖೆ ಕಣ್ಣು ಇಟ್ಟಿದೆ. ಟೊಮೆಟೊ ಸಾಸ್ ತಿನ್ನುವವರಿಗೆ, ಬೆಲ್ಲ ಬಳಸುವವರಿಗೆ ಹಾಗೂ ಹೋಳಿಗೆ ಪ್ರಿಯರಿಗೆ ಆರೋಗ್ಯ ಇಲಾಖೆ ಶಾಕ್ ನೀಡಿದೆ. ಅದೇನೆಂದರೆ ಟೊಮೆಟೊ ಸಾಸ್ನಲ್ಲಿ ಸೋಡಿಯಂ ಬೆಂಜೋಯೇಟ್ ಬಳಕೆ ಮಾಡ್ತಿದ್ದಾರೆ ಎಂಬ ಅಂಶ ಬಯಲಾಗಿದೆ. ಟೊಮೆಟೊ ಸಾಸ್ನಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿರುತ್ತೆ. ಜೊತೆಗೆ ಸಾಸ್ ರೆಡ್ ಆಗಿ ಕಾಣಲು ಕೃತಕ ಕಲರ್ ಬಳಕೆ ಮಾಡ್ತಿದ್ದಾರೆ ಎಂಬುದು ಆರೋಗ್ಯ ಇಲಾಖೆಯ ವರದಿಯಲ್ಲಿ ಬಯಲಾಗಿದೆ. ಅತಿ ಹೆಚ್ಚು ಉಪ್ಪು ಸೇವನೆ ಮಾಡ್ತಿರೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಸಿಹಿ ಬೆಲ್ಲವೂ ಆರೋಗ್ಯಕ್ಕೆ ಕಹಿಯಾಗಲಿದೆ ಎಂಬ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಬೆಲ್ಲ ಕಂದು ಬಣ್ಣದಿಂದ ಬಿಳಿ ಬಣ್ಣಕ್ಕೆ ಬರಲು ಕಲಬೆರಕೆ ಮಾಡ್ತಾ ಇದ್ದಾರೆ. ಇದರ ಸೇವನೆಯಿಂದ ಮಂಡಿ, ಮೂಳೆ ನೋವು ಬರುವ ಸಾಧ್ಯತೆ ಇದೆ. ಇತ್ತ ಹೋಳಿಗೆ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಕವರ್ನಿಂದಲೂ ಕ್ಯಾನ್ಸರ್ ಕಾರಕ ಹೊರಸೂಸಲಿದೆ. ಹೀಗಾಗಿ ರೆಡಿಮೇಡ್ ಮತ್ತು ಪ್ಲಾಸ್ಟಿಕ್ ಬಳಕೆಯ ಹೋಳಿಗೆ ಆರೋಗ್ಯಕ್ಕೆ ಕುತ್ತು ತರುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. ಇತ್ತ ಪ್ಲಾಸ್ಟಿಕ್ ಶೀಟ್ ಬಳಸದಂತೆ ಹೋಳಿಗೆ ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದೆ.
ಇನ್ನು ಆಹಾರ ಕಲಬೆರಕೆ ಹಾಗೂ ಕಳಪೆ ಗುಣಮಟ್ಟದ ಆಹಾರದ ಬಗ್ಗೆ ಆರೋಗ್ಯ ಇಲಾಖೆ ಡ್ರೈವ್ ನಡೆಸ್ತಾ ಇದೆ. ಅಪಾಯಕಾರಿ ಕೆಮಿಕಲ್ ಬಳಸಿ ತಯಾರಿಸ್ತಾ ಇದ್ದ ಟೊಮೆಟೊ ಸಾಸ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಸ್, ಬೆಲ್ಲ ಸೇರಿ ಹಲವು ಆಹಾರ ಪದಾರ್ಥಗಳನ್ನು ಸ್ಯಾಂಪಲ್ ಪರೀಕ್ಷೆಗೆ ಕಳಿಸಿದರು. ಅಧಿಕಾರಿಗಳಿಗೆ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ನನ್ನ ಕೈ ಸೇರಿದ ಬಳಿಕ ನಾನು ಪೂರ್ಣವಾಗಿ ಪ್ರತಿಕ್ರಿಯಿಸುತ್ತೇನೆ ಅಂತ ಹೇಳಿದರು. ಇನ್ನು ಯಾರ್ಯಾರು ಕಲಬೆರಕೆ ಮಾಡ್ತಾ ಇದ್ದಾರೋ, ಜೊತೆಗೆ ಕೃತಕ ಕಲರ್ ಬಳಸಿ ಆಹಾರ ಪದಾರ್ಥ ತಯಾರಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗುಂಡೂರಾವ್ ಹೇಳಿದ್ದಾರೆ. ಇನ್ನು ಹೋಳಿಗೆ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡುವುದು ಪರಿಸರ ಇಲಾಖೆ ಮಾಡುತ್ತೆ. ಆದರೆ ಅಡುಗೆ ಪದಾರ್ಥಗಳಲ್ಲಿ ಹಾನಿಕಾರಕ ಅಂತ ಕಂಡುಬಂದರೆ ಅಧಿಕಾರಿಗಳು ಕ್ರಮ ವಹಿಸುತ್ತಾರೆ. ಇತ್ತ ಹಕ್ಕಿ ಜ್ವರ ಕುರಿತು ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತೇವೆ, ಪಶುಸಂಗೋಪನೆ ಇಲಾಖೆ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಸ್ಪಷ್ಟನೆ ನೀಡಿದರು. ಹಕ್ಕಿ ಜ್ವರದ ಈಗಾಗಲೇ ಪಶುಸಂಗೋಪನೆ ಇಲಾಖೆಯವರು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದಾರೆ. ನಮ್ಮ ಇಲಾಖೆಯಲ್ಲಿ ಏನಾದರೂ ಆದರೆ ಬೇರೆಯವರಿಗೆ ಮನುಷ್ಯರಿಗೆ ಏನಾದರೂ ಮುಟ್ತದಾ ಇಲ್ವಾ ಅಂತ ನಾವು ಅದನ್ನು ಎಚ್ಚರಿಕೆಯಿಂದ ಇದ್ದೀವಿ. ಅದು ಅಲ್ಲಿ ಇದುವರೆಗೂ ಆ ಥರದ್ದೇನಾಗಿಲ್ಲ. ಎಲ್ಲ ಮುಂಜಾಗ್ರತೆ ಕ್ರಮಗಳು ತೊಗೊಂಡಿದ್ದೀವಿ ಆ ಪ್ರದೇಶಗಳಲ್ಲಿ. ಅದರಿಂದ ಬಹುಶಃ ಇದು ಏನು ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಕೆಪಿಎಸ್ಸಿ ಅವಾಂತರದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಧಾನಸಭೆಯಲ್ಲಿ ಆರ್ಭಟಿಸಿದ್ರು. ಅಕ್ರಮಗಳ ಸರಮಾಲೆ ನಡೀತಾ ಇದೆ, ಎಗ್ಗಿಲ್ಲದೆ ನಿತ್ಯವೂ ಗೋಲ್ಮಾಲ್ ನಡೀತಾ ಇದೆ ಅಂತ ಕೆಪಿಎಸ್ಸಿ ವಿರುದ್ಧ ಸದನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಅನ್ಯಾಯ ಮಾಡ್ತಾ ಇದೆ. ಇಲ್ಲಿ 16 ಜನ ಸದಸ್ಯರಿದ್ದಾರೆ. 2.5 ಲಕ್ಷ ಸಂಬಳ, ಕಾರು, ಪಿಎ, ಮನೆ ಎಲ್ಲಾ ಕೊಡ್ತಾರೆ. ಆದ್ರೆ ಇವರು ನೋಡಿದ್ರೆ ಹಗಲು ದರೋಡೆಗೆ ಇಳಿದಿದ್ದಾರೆ. ಪೂರ್ವಭಾವಿ ಪರೀಕ್ಷೆಗೆ 60 ಲಕ್ಷ, ಮುಖ್ಯ ಪರೀಕ್ಷೆಗೆ 1 ಕೋಟಿ, ವೈವಾಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಹುದ್ದೆಗಳಿಗೂ ಕೆಪಿಎಸ್ಸಿಯಲ್ಲಿ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಅಂತ ಕೆಂಡಾಮಂಡಲರಾದ್ರು. ಡಿವೈಎಸ್ಪಿ 2 ಕೋಟಿ, ವಾಣಿಜ್ಯ ತೆರಿಗೆ 1.5 ಕೋಟಿ, ಪಂಚಾಯತ್ ಅಧಿಕಾರಿ 1.5 ಕೋಟಿ, ತಹಶೀಲ್ದಾರ್ 1 ಕೋಟಿ ರೇಟ್ ಕಾರ್ಡ್ ಇದೆ ಅಂತ ಕೆಪಿಎಸ್ಸಿ ಮೇಲೆ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ರು. ನೋಡಿ, ನಮ್ಮಲ್ಲಿ ಲೋಕಸೇವಾ ಆಯೋಗದಲ್ಲಿ ಎಷ್ಟು ಜನ ಇದ್ದಾರೆ? 16 ಜನ ಇರ್ಬೋದು. ಅವ್ರಿಗೆ 2.5 ಲಕ್ಷ ಸಂಬಳನ ಕಾರು, ಪಿಎ, ಮನೆ, ಏನೇನು ಅಡುಗೆ ಇದೆಲ್ಲ ಸೇರಿದ್ರೆ 1 4 ಲಕ್ಷ ಅಷ್ಟು ಆಗ್ಬೋದು. ಇದರಲ್ಲೂ ಹಗಲು ದರೋಡೆಯನ್ನ ಮಾಡ್ತಾ ಇದ್ದಾರೆ. ಎಸ್ಸಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಅನುದಾನದ ಬಹುಪಾಲನ್ನ ಗ್ಯಾರಂಟಿಗೆ ಬಳಸಲಾಗಿದೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನದ 35% ಹಣವನ್ನ ಸರ್ಕಾರ ಗ್ಯಾರಂಟಿಗೆ ಖರ್ಚು ಮಾಡಿದೆ. ಸರ್ಕಾರ ನೀಡಿರುವ ಅಂಕಿಅಂಶಗಳ ಈ ವಿಚಾರ ಬೆಳಕಿಗೆ ಬಂದಿದೆ. ಎಸ್ಸಿಪಿ ಟಿಎಸ್ಪಿ ಹಣವನ್ನ ಕಡ್ಡಾಯವಾಗಿ ಎಸ್ಸಿ ಸಮುದಾಯಕ್ಕೆ ಖರ್ಚು ಮಾಡಬೇಕು ಅಂತ ನಿಯಮ ಇದೆ. ಆದ್ರೆ ಸರ್ಕಾರ ಗ್ಯಾರಂಟಿಗಳಿಗೆ ಬಳಕೆ ಮಾಡಿರೋದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಜನವರಿ ಅಂತ್ಯದವರೆಗೆ ಎಷ್ಟು ಹಣ ಬಳಕೆಯಾಗಿದೆ ಎಂಬುದರ ಬಗ್ಗೆ ಸರ್ಕಾರ ಅಂಕಿಅಂಶ ನೀಡಿರೋದು ಇಲ್ಲಿದೆ. 2024-25 ಸಾಲಿನಲ್ಲಿ ಸರ್ಕಾರ ಪಂಚ ಗ್ಯಾರಂಟಿಗಳಿಗಾಗಿ ಸುಮಾರು 52,000 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಒಟ್ಟು 40,042 ಕೋಟಿ ರೂಪಾಯಿ ಎಸ್ಸಿಪಿ ಟಿಎಸ್ಪಿ ಅನುದಾನ ಹಂಚಿಕೆಯಾಗಿದೆ. ಇನ್ನು ಸರ್ಕಾರದ ಈ ನಡೆಯನ್ನ ಖಂಡಿಸಿ ಕೋಲಾರದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಹಣವನ್ನ ಪ್ರತ್ಯೇಕವಾಗಿ ದಲಿತರಿಗೆ ಬಳಕೆ ಮಾಡಬೇಕೆಂಬ ಆದೇಶ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಲಿತರ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಚಂಬು ನೀಡಿದೆ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. 7ನೇ ತಾರೀಕೇನು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರೆ. ಕಳೆದ ಬಜೆಟ್ ನಲ್ಲಿ 39,000 ಕೋಟಿ ದಲಿತರ ಹಣಕ್ಕೆ ಕನ್ನ ಹಾಕಿದಂತ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ SC ST ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ ಅವ್ರನ್ನ ಮುಂಚೂಣಿಗೆ ತರ್ತೀರಿ ಅಂತ ಹೇಳಿ ಇವತ್ತು ಬೀದಿಗೆ ತಳ್ಳಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ನಂಬ್ಕೊಂಡಿದ್ದೀರಿ. 7ನೇ ತಾರೀಕು ಬಜೆಟ್ ಅಲ್ಲಿ ಮತ್ತೆ 14,800 ಕೋಟಿಯನ್ನ ನೀವು SCP TSP ಹಣದಿಂದ ಗ್ಯಾರಂಟಿಗಳು ಬಳಸೋದಕ್ಕೆ ನೀವು ಪ್ರಸ್ತಾವನೆ ಸಲ್ಲಿಸಿರ್ತಕ್ಕಂಥ HC ಮಹದೇವಪ್ಪನವರ ವಿರುದ್ಧವಾಗಿ ನಾವು ಅದನ್ನ ಕೈ ಬಿಡೋವರೆಗೂ ನೀವು ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ನಾವು ಹೋರಾಟವನ್ನ ಹಮ್ಮಿಕೊಳ್ತೀರಿ. ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಇಡೀ ರಾಜ್ಯದಲ್ಲೇ ಈ ಬಾರಿ ಮೊದಲ ಹಕ್ಕಿ ಜ್ವರ ಕಾಣಿಸಿಕೊಂಡಿರೋ ಗ್ರಾಮ. ಅದರಲ್ಲೂ ಗ್ರಾಮದಲ್ಲಿ ನಾಟಿ ಕೋಳಿಗಳಲ್ಲೇ H5N1 ವೈರಸ್ ದೃಢವಾಗಿದೆ. ಹೀಗಾಗಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ನಾಟಿ ಕೋಳಿಗಳು ಸಾವನ್ನಪ್ಪಿದ್ವು. ವೈರಸ್ಗೆ ಕಡಿವಾಣ ಹಾಕಲು 450ಕ್ಕೂ ಹೆಚ್ಚು ನಾಟಿ ಕೋಳಿಗಳ ಸಾಮೂಹಿಕ ಹತ್ಯೆ ಮಾಡಲಾಗಿತ್ತು. ಆದರೆ ಈಗ ಇದೇ ಜಿಲ್ಲೆಯ ಚಿಂತಾಮಣಿ, ಪೆರೇಸಂದ್ರ, ಚೇಳೂರು ಸೇರಿದಂತೆ ಹಲವು ಕಡೆ ನಾಟಿ ಕೋಳಿಗಳ ಮಾರಾಟ ಬಲು ಜೋರಾಗಿ ಸಾಗಿದ್ರೂ ಸಂತೆಗಳಲ್ಲಿ ಕೋಳಿಗಳ ಮಾರಾಟಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕಿಲ್ಲ. ಇದರಿಂದ ಸಹಜವಾಗಿಯೇ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗ್ತಾ ಇದೆ ಅಂತ ಜಿಲ್ಲಾಧಿಕಾರಿ ಹೇಳಿದರು. ವರದಹಳ್ಳಿ ಗ್ರಾಮಸ್ಥರು ಕೋಳಿಗಳಿಗೆ ಪರಿಹಾರ ವಿತರಿಸುವಂತೆ ಡಿಸಿ ಬಳಿ ಮನವಿ ಮಾಡಿದ್ದು ಆದಷ್ಟು ಬೇಗ ಪರಿಹಾರ ಕೊಡಿಸುವುದಾಗಿ ಭರವಸೆ ಕೊಡಲಾಗಿದೆ. ಬೇಸಿಗೆ ಹಿನ್ನೆಲೆಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದಲೂ ಜನ ಚಿಕನ್ನಿಂದ ದೂರ ಉಳಿತಾ ಇದ್ದಾರೆ. ಆದರೆ ಹಕ್ಕಿಗಳ ಸಾವು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಬರ್ಡ್ ಫ್ಲೂ ಅಂತ ಹೇಳಿ ಏನು ದೃಢಪಟ್ಟಿತ್ತು, ತಕ್ಷಣವೇ ಕ್ರಮವನ್ನು ತೆಗೆದುಕೊಂಡಿದ್ದರಿಂದ ಈ ಹಕ್ಕಿ ಜ್ವರ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಎಲ್ಲಿ ಮೊದಲು ಯಾವ ಮನೆಯ ಕೋಳಿಗಳನ್ನು ನಾವು ಸ್ಯಾಂಪಲಿಗೆ ಕಳಿಸ್ಕೊಟ್ಟಿದ್ವು ಆ ಮನೆಯ ಮಾಲೀಕನನ್ನು ಕೂಡ ಈಗ ಮಾತಾಡಿಸ್ತೀವಿ. ಸಿಗಬೇಕಾಗಿರೋಂಥ ಪರಿಹಾರವನ್ನು ಕೂಡಲೇ ಕೊಡಿಸ್ಕೊಡ್ಬೇಕು ಅಂತೇಳಿ ಕೇಳಿದ್ದಾರೆ.
ರಾಜ್ಯದಲ್ಲಿ ದಿನೇ ದಿನೇ ಹಕ್ಕಿ ಜ್ವರದ ಭೀತಿ ಹೆಚ್ಚಾಗುತ್ತಲೇ ಇದೆ. ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಹಕ್ಕಿ ಜ್ವರದ ತೀವ್ರತೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ರಾಯಚೂರಿನ ಮಾನ್ವಿ ತಾಲೂಕಿನಲ್ಲಿ ಏಕಾಏಕಿ ವಿವಿಧ ಪ್ರಭೇದದ ಪಕ್ಷಿಗಳು ಸಾವನ್ನಪ್ಪುತ್ತಿರುವುದು ಆತಂಕವನ್ನು ಹೆಚ್ಚಿಸಿದೆ. ಪಕ್ಷಿಗಳ ದಿಢೀರ್ ಸಾವು ಇನ್ನೂ ನಿಗೂಢವಾಗಿದೆ. ಹೀಗಾಗಿ ಆತಂಕದಲ್ಲಿರುವ ಜಿಲ್ಲೆಯ ಜನ ಕಿರಿಕಿರಿ ಯಾಕೆ ಅಂತ ಚಿಕನ್ ತಿನ್ನೋದನ್ನು ಕಡಿಮೆ ಮಾಡಿ ಮಟನ್ ಕಡೆಗೆ ವಾಲಿದ್ದಾರೆ. ಈ ಮೊದಲು ಕೆಜಿಗೆ 200 ರೂಪಾಯಿ ಇದ್ದ ಚಿಕನ್ ಈಗ 150ರಿಂದ 160 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಜಿಲ್ಲೆಯಲ್ಲಿ ಬೆರಳೆಣಿಕೆಯಷ್ಟು ಕೋಳಿ ಫಾರಂಗಳಿದ್ದು ಮಾಲೀಕರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಹೀಗಾಗಿ ಯಾವುದೇ ತೊಂದರೆಯಾಗಿಲ್ಲ. ಆದರೆ ಗ್ರಾಮೀಣ ಭಾಗದಲ್ಲಿ ರೈತರು ಉಪಕಸುಬಿನ ರೀತಿಯಲ್ಲಿ ಸಾಕಿದ್ದ ಕೋಳಿಗಳಲ್ಲಿ ಒಂದೆರಡು ಏಕಾಏಕಿ ಸಾವನ್ನಪ್ಪುತ್ತಿವೆ. ಕೋಳಿಗಳ ಸಾವಿಗೆ ಕಾರಣ ತಿಳಿಯದೆ ಜನ ಕಂಗಾಲಾಗಿದ್ದಾರೆ. ಮಡಿಕೇರಿಯಲ್ಲಿ ಕೋಳಿ ಉದ್ಯಮವನ್ನೇ ನಂಬಿಕೊಂಡು ಇರುವವರ ಮೇಲೆ ಆರ್ಥಿಕ ಸಂಕಷ್ಟ ಬೀರುತ್ತಿದೆ. ಈ ನಡುವೆ ನಾನ್ ವೆಜ್ ಹೋಟೆಲ್ಗಳಿಗೂ ಹಕ್ಕಿ ಜ್ವರದ ಭೀತಿ ಎದುರಾಗಿದ್ದು ಹೋಟೆಲ್ಗಳು ಖಾಲಿ ಹೊಡಿತಾ ಇವೆ. ಇತ್ತ ಕೋಟೆನಾಡು ಚಿತ್ರದುರ್ಗದಲ್ಲೂ ಹಕ್ಕಿ ಜ್ವರದ ಆತಂಕ ಶುರುವಾಗಿದೆ. ಹೀಗಾಗಿ ಹಕ್ಕಿ ಜ್ವರವನ್ನು ಎದುರಿಸಲು ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇಲ್ಲಿ ರಾಯಚೂರಿನಲ್ಲಿ ಎಕ್ಸ್ಪೆಕ್ಟೆಡ್ ಇದೆ, ಬಟ್ ಅಸಲಾಗಿ ಅದು ರೇಟ್ ಕಡಿಮೆ ಆಗಿಬಿಟ್ಟದ. ನೋಡಮ್ಮ, ಅದನ್ನು ನಾವು ಕಂಟಿನ್ಯೂ ತಿನ್ನಕತ್ತೀನಿ. ರಂಜಾನ್ ಸ್ಟಾರ್ಟ್ ಆಗ್ಯದ ನಮ್ಮದು. ರಂಜಾನಲ್ಲಿ ಭಾಳ ನಾವು ಚಿಕನ್ ಮಟನ್ ಯೂಸ್ ಮಾಡೋದು. ಅಸಲಾಗಿ ಮುಂದೆ ಏನಾದ ಅದು ನ್ಯೂಸ್ ಬಂದಿಲ್ಲ ಇನ್ನು ರಾಯಚೂರಿನಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಇವತ್ತು ಅನಂತ್ ಅಂಬಾನಿಯವರ ಪ್ರಾಣಿಗಳ ರಕ್ಷಣೆ, ಸಂರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ವಂತಾರಕ್ಕೆ ಭೇಟಿ ನೀಡಿ ಉದ್ಘಾಟಿಸಿದ್ರು. ಅನಂತ್ ಅಂಬಾನಿ ಒಡೆತನದ ವಂತಾರ ಪ್ರಾಣಿ ರಕ್ಷಣಾ ಕೇಂದ್ರವಾಗಿದ್ದು, ಅನಾಥ ಪ್ರಾಣಿಗಳನ್ನು ರಕ್ಷಿಸುವ ಉದ್ದೇಶದಿಂದ ರಿಲಯನ್ಸ್ ಫೌಂಡೇಶನ್ ವಂತಾರ ಎಂಬ ಸಮಗ್ರ ಯೋಜನೆಯನ್ನ ಪ್ರಾರಂಭಿಸಿದೆ. ಬಹ್ರೇನ್ನಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರಾಣಿಗಳನ್ನು ಸಾಕಲು ಸಾಧ್ಯವಾಗದೆ ಕೈಬಿಡಲಾಗಿತ್ತು. 200 ಪ್ರಾಣಿಗಳಿಗೆ ಜಾಮ್ನಗರದಲ್ಲಿರುವ ವಂತಾರದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಂತಾರದಲ್ಲಿ 2000ಕ್ಕೂ ಹೆಚ್ಚು ಪ್ರಭೇದಗಳ ಪ್ರಾಣಿಗಳಿದ್ದು ಅವುಗಳನ್ನು ರಕ್ಷಿಸಲಾಗಿದೆ. 3000 ಎಕರೆಗಳಷ್ಟು ವಿಸ್ತಾರವಾಗಿದ್ದು ಅತ್ಯಾಧುನಿಕ ಪ್ರಾಣಿ ರಕ್ಷಣಾ ಪುನರ್ವಸತಿ ಕೇಂದ್ರವಾಗಿದೆ. ಪ್ರಧಾನಿ ಮೋದಿ ಒರಾಂಗುಟನ್ಗಳು, ಏಷ್ಯಾಟಿಕ್ ಸಿಂಹದ ಮರಿಗಳು, ಬಿಳಿ ಸಿಂಹದ ಮರಿಗಳ ಜೊತೆ ಆಟವಾಡಿ ಆಹಾರ ನೀಡಿದ್ರು. ಅರಣ್ಯ ಪ್ರದೇಶದಲ್ಲಿ ಕೂತು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ದದನ್ನು ಪ್ರಶ್ನೆ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ರೌಡಿ ಶೀಟರ್ ಸೇರಿ ಪುಂಡರ ಗುಂಪೊಂದು ಹಲ್ಲೆ ಮಾಡಿದ್ದಾರೆ. ಕನಕಪುರ ತಾಲೂಕಿನ ಕುರುಬಳ್ಳಿ ದೊಡ್ಡಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಗಲಾಟೆ ವೇಳೆ ಸ್ಥಳಕ್ಕೆ ಬಂದ ಪೊಲೀಸರ ಮೇಲೂ ಕಿಡಿಗೇಡಿಗಳು ಹಲ್ಲೆ ನಡೆಸಿ ಅರಣ್ಯ ಇಲಾಖೆ ವಾಹನಕ್ಕೆ ಬೆಂಕಿ ಹಚ್ಚಲು ಮುಂದಾಗಿದ್ದಾರೆ. ಈ ಸಂಬಂಧ ಹಲ್ಲೆ ಮಾಡಿದ ರೌಡಿ ಶೀಟರ್ ಸೇರಿ 3 ಆರೋಪಿಗಳನ್ನು ಸಾತನೂರು ಪೊಲೀಸರು ಬಂಧಿಸಿದ್ದಾರೆ. ರೌಡಿ ಶೀಟರ್ ಕಿರಣ್, ಗುರುಪ್ರಸಾದ್, ಸುಂದರ್ ಬಂಧಿತ ಆರೋಪಿಗಳು. ಮೊನ್ನೆ ರಾತ್ರಿ ಗ್ರಾಮದ 5 ಯುವಕರು ಕಬ್ಬಾಳು ಅರಣ್ಯ ವ್ಯಾಪ್ತಿಯಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ಈ ವೇಳೆ ಗಸ್ತಿನಲ್ಲಿದ್ದ ಸಿಬ್ಬಂದಿ ಯುವಕರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗಲಾಟೆ ಆರಂಭವಾಗಿದೆ. ಈ ವೇಳೆ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ 3 ಯುವಕರು ಅರಣ್ಯ ಇಲಾಖೆ ವಾಹನಕ್ಕೆ ಬೆಂಕಿ ಹಚ್ಚಲು ಮುಂದಾಗಿದ್ದಾರೆ. ಕೂಡಲೇ 112 ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಪೊಲೀಸರು ಜಗಳ ಬಿಡಿಸುವ ವೇಳೆ ಕುಡಿದ ಮತ್ತಿನಲ್ಲಿದ್ದ ಯುವಕರು ಪೊಲೀಸರ ಮೇಲೂ ಹಲ್ಲೆ ಮಾಡಿ ಪೊಲೀಸರ ಟ್ಯಾಬ್ ಅನ್ನು ಒಡೆದು ಹಾಕಿದ್ದಾರೆ. ಬಳಿಕ ಸ್ಥಳಕ್ಕೆ ಸಾತನೂರು ಪೊಲೀಸರು ಭೇಟಿ ನೀಡಿ ರೌಡಿ ಶೀಟರ್ ಸೇರಿ 3 ಯುವಕರನ್ನ ಬಂಧನ ಮಾಡಿದ್ದಾರೆ. ಮತ್ತಿಬ್ಬರು ಎಸ್ಕೇಪ್ ಆಗಿದ್ದು ಹುಡುಕಾಟ ಆರಂಭಿಸಲಾಗಿದೆ.